ನಮ್ಮ ಪಾತಿ ಅಂತರೂ ದೊಡ್ಡೋರು ಸಣ್ಣವ್ರನ್ನ ಕಿಮ್ಮತ್ತ ಇಲ್ದಂಗೆ ಆಗ್ಬಿಟ್ಟತಿ. ಮನ್ಯಾಗಿಲ್ಲ ಬೇಕು ಹಿರೇ ಮನುಷ್ಯ ಕುಂತ ನೀವು ಒಂದು ಚಾ ನಾಷ್ಟ ಅಂತ ಕೇಳಾರ್ದ ಹೊಂಟು ಬಿಡ್ತಾಳೆ ಮಕ್ಕಕ್ಕೊಂದು ಇದು ಕಟ್ಕೊಂಡು ನೋಡ್ತಾಳ ನೋಡ ಕುದ್ರಿಗೆ ನಾಲ್ ಹಾಕಿದಂಗೆ. ಏ ಅಡ್ಬಿಟ್ಟಿ ಪತಿ ಬಾರ್ಲೆ ಬಾರ ಅಯ್ಯ ಚಂಡುವ ಬಾ. ಯಾಲ್ಲ ಈ ಬುಡ್ಡಿದು ನಮ್ದು ನೋಡ್ತೀವಲ್ಲ ಕ್ಯಾ ಹಂಗ್ಯಾಕ ಮಕಾನ ಮುಸ್ರಿ ಗಡಿಗೆ ಐತಲ್ಲ ಒಟ್ಟು ನಕ್ಕಂತೀರ. ಮೊದಲೇ ಮಕ ದೊಣ್ಣಿ ಕಟ್ಟಿದ್ದಂಗೆ ಐತಿ. ಹಿಂಗೆ ಮಾಡಿಬಿಟ್ಟೆ ಅಂದ್ರೆ ಮತ್ತೊಟ್ಟು ನೋಡೋಕ್ಕಾಗೋದಿಲ್ಲ. ಏನು ಹಂಗೆ ನೋಡಿದ್ರೆ ನೋಡ್ಲಾರ್ದಂಗೆ ಹೊಂಟ್ಬಿಟ್ಟಿಯಲ್ಲ ಯಾಕ? ನಾನು ನಿನ್ನ ಆಸ್ತಿ ಕೇಳ್ತೇನೆ, ಅಡು ಕೇಳ್ತೇನೆ, ನಾನು ತಿನ್ನಕ್ಕೆ ಕೊಡಂತೇನೆ, ಉಣ್ಣಕ್ಕೆ ಕೊಡಂತೇನೆ. ಬಾರಿ ಬಿಡ ನಿನ್ನ ತಿಂಡಿ. ನಾಷ್ಟದು ಆತು. ಈಗ ನಾ ಹೇಳೇನು ಕೇಳಕ್ಕೆ ನೀನು ಹಡ್ಬಿಟ್ಟಿ. ಬಾರಿ ಬಿಡು ನಿನಗೂ ಸೊಕ್ಕ ಬಂದತಿ ಸಿಂಗ ಸುಗ್ಗ್ಯಾಕ ಕಾಯಿಗೆ ಸೊಕ್ಕ ಬಂದಂಗೆ ಬಂದತಿ ನಿನಗೆ. ಅಲ್ಲಲ್ಲ ಬೇಡಾಡಿ. ಹೋಗು ಎಟ್ಟಿರ್ಬೇಕು ನಿಂದು. ಬರ್ತಿ ಬಾ ಎಲ್ಲೋಕ್ಕಿ. ಬಾರಿ ಬಿಡ ನಿಂದು. ಕ್ಯಾ ಬುಡ್ಡಿ ಅರೆ ನಿಮ್ದುಗೆ ಮಾತಾಡ್ಸ್ಬಿಟ್ಟಿ. ಈಗ ಮಾತಾಡ್ಸಕ್ಕೆ ನಮ್ದುಗೆ ಬಂದಿದಾವ. ನಮ್ದು ನೋಡ್ಬಿಟ್ಟಿ ನೀವು ಹಿಂಗೆ ಬೈಯದು. ನಮ್ದು ನಿಮ್ದು ನೋಡಿಲ್ಲ, ನಿಮ್ದುಗೆ ನಮ್ದು ನೋಡಿದ್ದು. ನಿಮ್ದು ನಮ್ದು ನೋಡ್ಬಿಟ್ಟಿ ಕೆರದ್ರಿ ಅದಕ್ಕೆ ನಮ್ದುಗೆ ಬಂದಿದಾವ. ಏನ್ ಅಸಹ್ಯ ಮಾತಾಡ್ತೀಯ ಹಾಡ್ಬಿಟ್ಟಿ ನೀನು. ವಾ ನಿನ್ನ ಕುಂದ್ರಿಸ್ಕೊಳುವ ಒಟ್ಲಿ ವಾ ಅಲ್ಲಲ್ಲಿ ಹೇಳ್ಬಿಟ್ಟು ಏನು ಅಸಹ್ಯ ಮಾತಾಡ್ತೀಯ. ಕನ್ನಡ ನೆಟ್ಟಗೆ ಮಾತಾಡಿ ಕೆರದ್ರಿ ಅಂತ ನಿಂದು ನೋಡಿ ನಾ ಕೆರನಂತ ಏನು ಅಸಹ್ಯ ಮಾತಾಡ್ತೀಯಲ್ಲಿ. ನಾನು ನಿನ್ನ ನೋಡಿ ಕರೆದನ್ ನಾನು ಅಟ್ಟೆ. ನೀವು ಬೆಂಡ್ಲಾರು ಏನಾರು ಹದ ಇದ್ದಾಗ ಬರ್ತೀರಿ ಮನೆ ಬಾಕ್ಲಕ್ಕೆ. ಅದು ಶಾಂತಕ್ಕ ಅಂತೇಳಿ ಮನಿ ನಮ್ದು ನೋಡಿದ್ರೆ ಶಾಂತವಿದ್ದಾಗ ಅಟ್ಟ ಬರೋರು ನೀವು ಅಡ್ಬಿಟ್ಟಾರ. ಉಳ್ಕದ್ದಿಂದಾಗ ಮುದಿಗೆ ಸತ್ತತ್ತೆ ಬದುಕೈತೆ ಅಂತನೂ ಹೊಳ್ಳಿ ನೋಡಿದ್ರಲ್ಲಿ ನೀವು ಗೊತ್ತ ನೀವು ಅಂತಾರದಿರಿ ನೀವು. ಅದಕ್ಕೆ ಕರೆದ್ರೆ ಹಿಂಗೆ ಮಾತಾಡ್ತ ತಲೆವ ಇದತ್ತಾಗ. ನಿಮ್ಮ ಮೊದಲು ನೆಟ್ಟ ಕನ್ನಡ ಕಲಿಯ ಬುಬ್ಣಿ. ಏನ್ಲೇ ಪತಿ ತೆಲಿಗೆ ಬೆಳಿಗ್ಗೆ ಡ್ರಿಲ್ಲಿಂಗ್ ಮಿಷಿನ್ ಬಿಟ್ಟಂಗೈತಿ ಮಲ್ಲಮ್ಮಜ್ಜಿ. ಅರೆ ಗಿರ್ಜಂದು ಅಕ್ಕ ಬಂದ್ರಿ. ಕ್ಯಾ ಈ ಬುಡ್ಡಿದುವರೆ ಸುಮ್ಕೆ ಜಗಳ ತೆಗಿತಾ ಇದೆ. ನಮ್ದು ಜೊತೆ ಜಗಳಾಗೆ ಮಾಡ್ತಾ ಇದ್ದಾರೆ. ಅರೆ ನೋಡ್ಬಿಟ್ಟಿ ಸುಮ್ಕೆ ಹೋಗ್ತಾ ಇತ್ತು. ಇವ್ರದಿಗೆ ನೋಡ್ಬಿಟ್ಟಿ ಕರೆದ್ರಿ ಬಿಟ್ರಿ. ಮಾತಾಡ್ಸಕ್ಕೆ ಬಂದಿದ್ದಾವ್ರೆ ಬೈತಾ ಇದ್ದಾರೆ ನಮ್ದಿಗೆ. ಗಿರ್ಜಂದು ಅಕ್ಕ ನಿಮ್ದಿಗೆ ಮಾತಾಡ್ಕೊಳ್ಳಿ, ನಮ್ದಿಗೆ ಕೆಲಸ ಅದೈತಿ, ನಮ್ದಿಗೆ ಹೋಗ್ತಾವ. ಕೆಲಸ ನಿನಗೊಬ್ಬಕಿಗೆ ಐತವ. ನಾವು ಕೆಲಸ ಕೆಟ್ಟು ಕುಂತೇವಿ ಇಲ್ಲಿ. ನಮ್ಗೇನಾದ್ರು ಕೆಲಸ ಬಗ್ಸಿ ಕೊಟ್ಟ ನನ್ನ ದೇವ್ರು. ನೀನು ಬೇಕೆ ಸೀಮ್ಗಿಲ್ಲದ ಕೆಲಸ ಮಾಡಕ್ಕೆ. ಕಾಲಿ ಪೀಲಿ ಅವ್ರ ಕಟ್ಟಿ ಮ್ಯಾಗ ಕುಂತ ಮಾತಾಡೋದು ಎಲ್ಲಾರು ಕಾಣಲಿಲ್ಲ ನನಗೆ. ಅವಾಗ ಬರ್ತೇನೆ ಬಡಿಗೆ ತೊಗೊಂಡು ಬೇಸಿಗೆ ಬಂದೇ ಹಿಡ್ಬಿಟ್ಟಿ ನೀನು. ಎಲ್ಗೊಂಟಿ ಡೊಂಬರಾಟಕ್ಕೆ ಬೆಳಗ್ಗೆ ಅಯ್ಯ ಕೆಲ್ಸ ಕೊಂಟನ್ ಬೇ. ಇವತ್ತಿಂದ ಅಂಗಡಿ ತೆಗ್ದಾಳ ಅಶ್ವಿನಿ. ಅದಕ್ಕೆ ಕೆಲ್ಸ ಕೊಂಟನಿ ಕತ್ತಿ ನಿಂದೊಂದತ್ತಾಗ ನಮ್ಗೇನ್ ಮಾಡಕ್ ಕೆಲಸ ಬಗ್ಸಿ ಇಲ್ದ ಜಗ್ಲಿ ಮ್ಯಾಗ ಕುಂತು ಹೋಗೋರ್ ಬರೋರ್ನೆಲ್ಲ ಕರೆದು ಬಾಯಿಗೆ ಬಂದಂಗ ಓದಾಡ್ಕೊತ ಕುಂದಿರ್ತೇನಂತ ಮಾಡಿ ಏನು ಕೆಲಸ. ನಾನು ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರ ವಚನ ನಂಬಿದೇಕಿ ನಾನು. ಕೆಲಸ ಅಂದ್ರೆ ನಾನಂದ್ರೆ ಕೆಲಸ. ಅಮೇರಿಕದಾಗೂ ಟೈಮ್ ಅಂದ್ರೆ ಟೈಮ್ ಅಂತೆ. ಈ ಗಿರ್ಜಿನೂ ಅಷ್ಟೇ ಟೈಮ್ ಅಂದ್ರೆ ಟೈಮ್. ಟೈಮ್ ಈಜ್ ಮನಿ, ಮನಿ ಈಜ್ ಟೈಮ್. ಅಬ್ಬಬ್ಬ ಇಂಗ್ಲೀಷ್ ಎಲ್ಲ ಮಾತಾಡ್ತೀವಿ ಬಿಡ. ನಿನ್ನ ಇಂಗ್ಲೀಷಿಗಿಟ್ಟು ಟೈಮು ಮನಿ ಈಜು ಪೂಜು ಬಲಿ ಯಾವಾಗ ಹೋಗಿದ್ದೆ ರಾತ್ರಿ ಸಾಲಿ ಕಲಿಯಾಕ? ಬಾರಲ್ಲ ಗಿರ್ಜಿ ಒಳಗೆ ಬಾ. ಒಂದೆರಡು ಪುರೆ ಮಾಡೇನಿ ಇವತ್ತು ತಿಂದೋಗ. ಇಲ್ಲ ಶಾಂತಕ್ಕ ಯಾಕ ಮೈ ಭಾಳ ಬರಾಕತ್ ಬಿಡತ್ ಮನ್ಯಾಗ ಕುಂತು ಅದಕ್ಕೆ ಡಯಟ್ ಮಾಡಕತ್ತೀನಿ. ಟ್ರಿಕ್ಟ್ ಡಯಟ್. ಎಣ್ಣೆ ಪಣ್ಣಿನೂ ತಿನ್ನಬಾರ್ದು ತಿನ್ನಂಗಿಲ್ಲ ಅಂತ ನಾ ಏನದು ಶತಪಥ ಏನಂತಾರಲ್ಲ ಶಾಂತಕ್ಕ? ಶತಪಥ ಅಲ್ಲಲೇ ಶಪಥ. ನೆಟ್ಟಗೆ ಶಬ್ದ ಅನ್ನಕ್ ಬರುವಲ್ತು ನೀ ಶಬ್ದ ಮಾಡಿಯೇನು? ಅನ್ನಕ್ ಬರ್ಲಿಕ್ಕಟ್ಟತ್ ಮಾಡಕ್ಕೆ ಏನಾಗಬೇಕಾಗೈತಿ? ಅದನ್ನ ಮಾಡೇನಿ ಶಾಂತಕ್ಕ. ಅದಕ್ಕೆ ನಾ ಪ್ರೀತಿನ ಕೊಲ್ಲ ಕೆಲ್ಸಕ್ಕೆ ಹೊಂಟೇನಿ. ಬಾಯ್ ಸಿ ಯು. ತಿನ್ಲಿಕ್ಕಟ್ಟತ್ತು ನಡಿ. ನನಗೆ ಬಿಸಿ ಮಾಡಿಕೊಡು. ಎಣ್ಣೆಗ ಇಷ್ಟು ದಪ್ಪ ಉಬ್ಬಿಸ್ಕೊಡು ಪುರೇ ತಿಂತನ್ನ. ಬಾಯ್ ಶಾಂತಕ್ಕ. ತಡಿ ನಾನು ಬಂದೆ. ಯೋ ಯಾರ ಅಲ್ಲಿ ಅವ್ರಿಬ್ರ ಹಿಂಗ್ಯಾಕ್ ಮಾಡ್ತಾವ ಬಾವು? ಏನಾತ ಜೇಕ ಏನಾತ ಕರ್ಬಡ್ಸಿ ಹೊಂಟಿಯಲ್ಲ? ಅರ್ಬಾಡ್ಸಿ ಹೋಗ್ಬೇಕಾಗಿರ್ಜಿ. ಇಕ್ಕಿ ಅದಾಳಲ್ಲೇವ ಭಯ ಬರೋಲ್ದತ್ತಾಗ. ಆಕಿ ಯಾರ್ಯಾವ ನನಗೆ ಸುಡ್ಗಾಡತ್ತಾಗ. ಆಕಿಕ್ಕಿ ರತ್ನಿ ನಿಂಗಿ ಇಬ್ರು ಇಕ್ಕಳು ಬಿಕ್ಕಳು ಹೊಡೆದಾಟ ಅಂತ. ಆಕಿ ಜಡಿ ಆಕಿ ಕೈಯಾಗ ಯಾ ನಮನಿ ಹೊಡೆದಾಡತ್ತಾರಂತ. ಗಟ್ರ ದಂಡೆ ಐತಲ್ಲ ಬಾಜುಕ್ ಅದ್ರಾಗ ಬಿದ್ದು ಉಳ್ಳಾಡಕತ್ತಾರಂತ. ಬಾಂಡೆ ತಿಕ್ಕಾತಿದ್ಲಂತ. ಆಕಿ ಅರ್ಬಿಗೆ ಆತಿದ್ಲಂತ. ಆಕಿ ಬಾಂಡೆ ತಗೊಂಡು ಇಕ್ಕಿ ಮೇಲೆ ಹೋಗಿತಾಳಂತ. ಅರ್ಬಿ ಹೋಗಿ ಹಾಕತ್ತಿದ್ದನ್ ತಗೊಂಡು ಸೋಪಿಂದನ್ನ ಆಕಿ ಮೇಲೆ ಹೋಗಿತಾಳಂತ. ಏನು ಹೊಡೆದಾಟ ಅಂತ. ಅದಕ್ಕೆ ದೌಡ್ ಹೊಂಟಂತ ತಡಿವಾ. ಶಾಂತಕ್ಕ ಈ ಬಿಡಾಡೇರಿಗೆ ನಾ ಇವತ್ತು ಅಂಗಡಿ ಹೊಂಟನಂತ ಏನು ಕನಸು ಬಿತ್ತಾನೆ ಇವ್ರಿಗೆ ಬೆಂಡ್ಲಾರಿಗೆ. ನನಗರ ಅಶ್ವಿನಿ ಅರ್ಜೆಂಟ್ ಬರ್ರಿ ಅಂತೇಳಿ ಫೋನ್ ಹಚ್ಚಾಳ. ಅಂಗಡಿ ಬಂದಾಗಿದ್ದಕ್ಕೆ ಧೂಳಾಗೈತಿ ನೀವು ಬರ್ಲೇಬೇಕಂದಾಳ. ಅವಸರಲ್ಲ ಈಗ ನೋಡಿದ್ರೆ ಬಸ್ ಬರೋ ಟೈಮ್ ಬೇರೆ ಆತ 10 ಬಸ್. ಈ ಬೆಂಡ್ಲಾರ್ ಜಗಳ ಮಾಡಕತ್ತಾರಂತ. ಇವಕ್ಕೆ ಏನ್ ದಾಡಿ ಬಂತ ಶಾಂತಕ್ಕ? ನಾಳೆ ಮಾಡ್ಬಾರ್ದ ಹೋಲಿ ಸಂಜೆ ಮುಂದೆ ಮಾಡ್ಬಾರ್ದ. ನಾ ಬಂದಿಂದ ನಿನ್ನೆ ಮಾಡಿದ್ರು ಖಾಲಿ ಪುಕಟ ಮನೆ ಕೂತಿದ್ನಿವ ನೋಡ್ತಿದ್ದೆ. ನೋಡಿ ಸಾಕಾಗೋಷ್ಟು. ಅಯ್ಯೋ ಶಾಂತಕ್ಕ ಏನ್ ಮಾಡ್ಲಿ ಈಗ? ಈಗ ಅಲ್ಲ ಅರೆ ಜಗಳದು ನೋಡಕ್ಕೆ ನಮ್ದುಗೆ ಭಾರಿ ಇಂಟ್ರೆಸ್ಟ್ಗೆ ಐತಿ. ಏನೋ ಕೆಲಸ ಭಾಳ ಐತಂದಿ. ಜಗಳ ನೋಡಕ್ ನಿನ್ನ ಖಾಲಿ ಇದೆಯಲ್ಲ?
ಜಗಳಾದು ಕಾಮ್ಗೆ ಆಮೇಲೆ ಮಾಡ್ಕೋಬಹುದು, ಜಗಳಾದು ಆಮೇಲೆ ಮಾಡ್ತಾರ. ಯೋ ಗಿರ್ಜಂದು ಅಕ್ಕ ತೂ ಜಾ ತುಮ್ ಕಾಮ್ ಜಾ. ನಮ್ದಿಗೆ ಜಗಳಾದು ಏನೇನು ಆಯ್ತು ಅಂತ ನಮ್ದಿಗೆ ನಿಮ್ದು ಬಂದ್ಮೇಲೆ ಹೇಳ್ತಾವ್. ಯೋ ಶಾಂತಕ್ಕ ಇವತ್ತು ಸೂಟಿ ಹಾಕ್ಬಿಡ್ಲನ? ಹುಡುಗಿ ಬಾ ಅಂಗಡಿ ಬಾಗ್ಲ ತೆಗೆದು ಕಸಾಗಿಸ ಹೊಡಿಬೇಕು. ಬಾಳ ದಿನ ಬಂದಾಗಿ ಅಂತ ಹೇಳಾಕತ್ತೈತಿ. ಸೂಟಿ ಮಾಡ್ತಾನಂತೆಲ್ಲ ಬೆಂಡ್ಲಿ ನಡ್ತೀನಿ ಏನಂತೆ. ನೀ ಏನಾರ ಸೂಟಿ ಮಾಡಿದಿ ನಾ ಫೋನ್ ಹಚ್ಚಿ ಹೇಳಕ್ ಮತ್ತೆ ಇದ್ರ ಸಂಬಂಧ ಬಿಟ್ಟ ನೋಡಂತೇಳಿ. ನಡಿ ಏನಾಗಲ್ಲ ನಡಿ. ಅಯ್ಯೋ ಏನ್ ಕಾಲ ಮುರ್ಲಂತ? ಕಾಲ ಮುರಿತಾ? ಯಾರ್ದು? ಶಾಂತಕ ಇಲ್ಲ, ನೀ ಬೇಕಾದ್ರೆ ಫೋನ್ ಹಚ್ಚಿ ಹೇಳಿದ್ರೊಡ್ಡಿಲ್ಲ. ನಾ ನೋಡ್ದ ಈಗ ತಣ್ಣಗ ಹೋಗಿ ಬಸ್ಸತ್ತ. ಅಯ್ಯೋ ಅಶ್ವಿನ್ ಫೋನ್ ಮಾಡಿದ್ಲು. ನಡಿ ಕೆಲ್ಸಕ್ಕೆ ನಡಿ. ಕಾಯಕವೇ ಕೈಲಾಸ ಅಂದಿ. ಟೈಮ್ ಈಜ್ ಮನಿ ಈಜ್ ಟೈಮ್ ಅಂದಿ. ನಡ್ತೀನಿ ಅಂತ ತೋಲೆ ಬೂಟ್ ನಿನ್ಗ ಎಟ್ಟಿಗೆರು ಹಾಡ್ಬಿಟ್ಟಿ. ಶಾಂತಕ ನಾ ಹೊಕ್ಕನೆ ಜಗಳ ನೋಡ ಏನೇನಾಯ್ತು ಯಾಕಾತ ಅಂತ ಒಂಚೂರು ತಿಳ್ಕೊರ ಶಾಂತಕ. ನಾ ಬರ್ತೇನೆ ಇವತ್ತು 5:05 ಅಂದ್ರೆ ಬಂದ್ಬಿಡ್ತೇನೆ. ಬಂದ ತಕ್ಷಣ ಹೇಳುವಂತ ಏನೇನಾತ ಅಂತೇಳಿ ಶಾಂತಕ. ತಗೋಲೇನಕ್ಕೆ ಯಾರು ನಿನ್ಗ ಬಿಡಾಡಿ. ನನ್ನ ಸೊಸಿಗೆ ಏನ್ ಮಾಡಕ್ ಕೆಲಸ ಇಲ್ಲ ಅಂತ ಮಾಡಿ ಏನೋ ಆಡ್ಬಿಟ್ಟಾರ ಜಗಳ ನೋಡಕ್. ಆಕೆ ಅಲ್ಲಿ ಹೋಗೋದಿಲ್ಲ. ಹೋಗ್ಯಾರ ಹೋಗಿ ಆಕಿ ಜೈ ಹೋಗ್ಯಾಳ. ಪ್ರೇಮಿ ಓಡೋದ್ಲ ಈಗ ದಿಕ್ಕೆಟ್ ಅಲ್ಲೋಡ್ ಸೀರ್ ಕಳ್ಯಾಕತ್ರ ಓಡ್ತಾ ಇದಾಳ. ಆ ಪರಿ ಆಡ್ಬಿಟ್ಟಾರ. ಹೋಗು ಆ ಪಾಯ್ತು ಹೋಗ್ಯಾಳ. ಮತ್ತೆ ಆಕಿನ ಹೇಳ್ತಾನೆ ಬೇರೆ ಅಂದಾಳ ನಿನಗ. ಆಕಿ ಹೇಳ್ತಲ್ಲ ನೀನ್ ನೋಲುವಂತಿ ಏನ. ನಡಿ ಕೆಲ್ಸಕ್ಕೆ ನಡಿ. ಅಯ್ಯೋ ಬಿಗ್ ಬಾಸ್ ನಾನು ಜಗಳ ಮುಗಿದಿಂದ ಒಂಥರ ನನಗೆ ಹುಚ್ಚಿಡ್ದಂಗ ಆಗೈತಿ. ಸರಿ ಹೋಗ್ಬರ್ತೇನೆ ಶಾಂತಕ. ಬರ್ತೇನೆ ಅಮ್ಮ ಬರ್ತೇನೆ. ಈ ಬಿಡಾಡ್ಯಾರ ನಿನ್ನೆರ ಜಗಳ ಮಾಡ್ಬಾರ್ದ. ಇಡೀ ದಿನ ಖಾಲಿ ಕುಂತಿದ್ದೆ. ಯಾವ್ಯಾಕಿಗೂ ನಾನು ಕೆಲ್ಸಕ್ಕೆ ಹೊಂಟಿದ್ದೆ ಹೆಂಗೆ ಗೊತ್ತಾತ ಏನೋ ಇವರಿಗೆ. ಇವತ್ತ ತಕ್ಕೊಂಡವ್ ಜಗಳ. ಶಾಂತಕ ನಾ ಅಲ್ಲಿ ಹೋಗಿ ಪಟ ಅಂಗಳ ಬಾಗಲ ಕಸ ಹೊಡೆದಕ್ಕೆ ಅಲ್ಲ ಹೋಗ್ಬಿಡ. ಅಲ್ಲಿ ಹೋಗ್ಬಿಟ್ರೆ ಟೈಮ್ ಆಕತಿ. ಬಸ್ಗೆ ಖಾಲಿ ಕುಂದ್ರಬೇಕಲ್ಲ ಅದನ್ನ ಹೇಳು. ಪಟ್ಟನಾಗ ಹೋಗ ಶಾಂತಕ. ಅಲ್ಲಿ ಇಡಿಯ ಕಾಲ್ ಮಾಡ್ತೀನಿ. ನಿಂಗೆ ಹಿಡ್ಕೊಂಡು ಕುಂದ್ರೆ ಸಾಕಷ್ಟೇ. ಏನೇನಾಯ್ತು ಯಾರ್ಯಾರು ಬ್ಯಾಗ್ ಬಿದ್ರೆ ಯಾರ್ಯಾರು ಕೆಳಗೆ ಬಿದ್ರು ಗಟ್ಟ ದಂಡೆಗೆ ಯಾಕೆ ಬಿದ್ಲು ಹೊರಗೆ ಯಾಕೆ ಬಿದ್ಲು ಇದು ನೋಡ್ತೇನೆ ಶಾಂತಕ. ಬರೀ ಇಡಿಯ ಕಾಲ್ ಮಾಡ್ತೀನಿ. ನೀ ಏನು ಮಾತಾಡಕ್ಕೆ ಬಿಡ. ಬರೀ ಹಿಂಗೆ ಹಿಡ್ಕೊಂಡು ನಿಂದ್ರೆ ನಾ ಬರೀ ನೋಡ್ತೇನೆ ಶಾಂತಕ. ಇದ್ರ ಹೆಣ ಐತ್ಲಿ ಇದಕ್ಕೆ ಏನೇವ ಮಂದಿ ಜಗಳ ನೋಡು ತಗೊಂಡತಿ. ನಡ್ತೀನಿ ಏನಂತ ಬಿಡಾಡಿ. ನಾನು ಸೊಸಿನೇನ ಟಿವ್ಯಾಗ ನ್ಯೂಸ್ನಾಗ ಬರ್ತಾರಲ್ಲ ಅವ್ರನ್ನ ಮಾಡಿ ಏನ ನಡ್ತೀನಿ ಏನಂತೆ. ಅಲ್ಲಲ್ಲ ಇದೇನು ರಾಜ್ಯವೇ ಖುಷಿ ಪಡೋ ಸುದ್ದಿ ಅಂತೇಳಿ ತೋರ್ಸ್ಕೊಂತ ಕುಂದ್ರಲೇನ್ಲೆ ನಾನು. ಹೋಗ ಅಲ್ಲೇ ಯಾಕಂಗ್ ಮಾಡ್ತಿ. ಆತ್ ಬಿಡು ಹೋಗ್ತಾನೆ. ಎತ್ತಿ ಈಕಿ ಕೆಲ್ಸಕ್ಕೆ ಹೋದ್ರು ಈಕಿ ದೇಹ ಮಾತ್ರ ಅಲ್ಲಿ ಹೋಗಿರ್ತತಿ. ಆತ್ಮ ಅವ್ರು ಜಗಳ ಮಾಡಕತ್ತಾರಲ್ಲ ಅಲ್ಲೇ ಸುತ್ತಾಡ್ತಿರ್ತತ್ ನೋಡತ್ತಿ. ಎದಕ್ಕೂ ಹೇಳಂತ ನಿಮ್ಮತ್ತಿ ಅಲ್ಲ ನೀ ಹೇಳ್ದಿಕ್ಕಿ ದೇಶದಾಳ್ ಬಿಡ ಆಕಿ. ತಿರ್ಗಲ್ ತಿಪ್ಪಿ ಹಂಗೆ ತಿರ್ಕೊಂತ. ಅಕ್ಕ ಏನಕ್ಕ ನೀನು ನಿನ್ ಲ್ಯಾಂಗ್ವೇಜು ತಗ ಹೋಗಿ ಬರ್ಲಿ ಬಿಡು. ಏನಾತ? ಇಲ್ಲಪ್ಪ ನಿಜವಾಗ್ಲೂ ದಿಸ್ ಇಸ್ ಟೂ ಮಚ್ ಅನ್ನಿಸ್ತು. ಅಲ್ಲ ನಾನು ಮತ್ತೆ ನಮ್ಮ ಮನೆಯವ್ರು ಇಬ್ರು ಹೇಳ್ತಾ ಇದೀವಿ. ಇಲ್ಲ ನೀವು ದುಡ್ಡು ಖರ್ಚಾಕೈತಿ ಅಂತ ಬೇಕಂತ ಕರ್ಕೊಂಬಂದಿರಿ. ಡಾಕ್ಟ್ರಿಗೆ ಹೇಳಿರಿ ಮೊದಲೇ ಸಾಯ ಮುದುಕಿಗೆ ಯಾಕೆ ಅಷ್ಟೊಂದು ರೊಕ್ಕ ಹಾಕ್ಬೇಕಂತ ವಿಚಾರ ಮಾಡಿರಿ. ನನ್ನ ರೊಕ್ಕ ನೀವು ತಗೋಬೇಕಂತ ವಿಚಾರ ಮಾಡಿರಿ. ಒಂದ ಆ ಕೊಬ್ಬಿಕೆ ಅಂದ್ರೆ ನಂಗೆ ಅಷ್ಟು ಸಿಟ್ಟು ಬರ್ತಿದ್ದಿಲ್ಲಪ್ಪ. ಜೊತೆ ಮಗಳು ಸೇರ್ಕೊಂಡಾಳ ಮತ್ತೆ ಸಿಟ್ಟು ಬರ್ತೈತೆ ಬರೋದಿಲ್ಲ ಹೇಳ್ರಿ. ನೋಡು ಹೋಲ್ ಬಿಡು. ಈಗೇನು ನಿನ್ ಗಣ್ಣು ಹೋಗಿ ಗಾಡಿ ತಗೊಂಡು ಅಲ್ಲೇವ ಮತ್ತೆ ಕಳ್ಸಕ್ಕೆ ಹೋಗಿ ಹಂಗೆ ಅಂತಾಳಕಿ ನಿಮ್ಮ ಮತ್ತೆ ಅಂದಮೇಲೆ ಮತ್ತೆ ಹೋಗಿ ಏನೋ ಹೇಳ್ಯಾರ ಅಂತೇಳಿ ಅನ್ನೋ ಹಂಗೆ. ಇಲ್ಲ ಗಾಡ್ಯಾಗ ಕುಂದ್ರಿ ನೀವು ಇಳಿದು ಹೋಗಾಕ ಹೋಗ್ಬೇಡ್ರಿ ಅಂತೇಳಿ ನಾನು ಬೇಡ ಅಂದಿದ್ದೆ. ಅವ್ರು ಬರಲ್ಲ ನೀವು ಬಸ್ಸಿಗಾರ ಹೋಗ್ರಿ ಟ್ರೈನಿಗಾರ ಹೋಗ್ರಿ ಇಲ್ಲ ನಿಮ್ಮ ಮಳೆಯನ್ ಗಾಡಿ ತೊಗೊಂಡು ಹೋಗ್ರಿ ಅಂದಿದ್ದೆ. ಮತ್ತು ಅವ್ರಿಗೆ ಇಷ್ಟನೇ ಇಲ್ಲ ನಮ್ಮತ್ತಿ ಮಾಡೋ ಆಟಕ್ಕೆ. ಅಲ್ಲ ಈಕಿ ನಮ್ಮ ಮೀನಾಕ್ಷಿ 2ನೇ ಮಗು ಐತಲ್ಲ ಅದು ಅದೇ 1ನೇ ಹೆಂಡತಿ ಮಗಳದು. ಆ ಹುಡುಗಿ ಕಂಡ್ರೆ ಸೇರಂಗಿಲ್ಲ. ಬರೀ ಮೀನಾಕ್ಷಿ ಹೊಟ್ಟೆ ಹುಟ್ಟಿದ ಖುಷಿಗೆ ಮೊನ್ನೇನ ಆಟ ಆಡೋದು ತಂದಾಳ. ಆ ಹುಡುಗನ ಸೇರ್ತಾಳೆ. ಈ ಹುಡುಗಿನ ಒಟ್ಟ ಸೇರೋದಿಲ್ಲ. ಅವ್ರಿಗೂ ಗೊತ್ತಾಕತಿ. ಈಗ ಈಕಿಗೆ ನಮ್ಮ ಅತ್ತಿಗೆ ಮೀನಾಕ್ಷಿ ಹೊಟ್ಟೆ ಹುಟ್ಟಿದ್ ಒಂದ ಮೊಮ್ಮಗ ಅಂತ ಆಕಿ ತಲೆಯಾಗೈತಿ. ಆದ್ರೆ ಆ ಗಣಮಗ್ಗ ಇವೆರಡು ನನ್ನ ಮಕ್ಕಳೇ ಅನ್ನೋದೈತಿ. ಈಗ ಆಕಿ ಮಗಳಿಗೆ ಹಂಗೆ ಕಳ್ಕೊ ಮಾಡಿದ್ರೆ ಅವ್ನು ಸುಮ್ಮನೆ ಇರ್ತಾನ. ಅವ್ಗೆ ಆಕನಿ ಕರ್ಕೊಂಡು ಹೋಗಕ್ಕೂ ಮನ್ಸಿಲ್ಲ, ಬಂದು ನೋಡಕ್ಕೂ ಮನ್ಸಿದ್ದಿಲ್ಲ ಅವಂಗೆ. ಸುಮ್ಮನೆ ಏನೋ ಮನೆ ಬಂದ ನಾವೇ ಕರ್ಕೊಂಡು ಹೋಗೋಣ ಅದಕ್ಕೆ ಮತ್ತೆ ತೆಲಿಕೆಟ್ಟು ಲಾಸ್ಟಿಗೆ ಮತ್ತೆ ಇವರೇ ಹೋದ್ರು. ಹೋಗ್ಯಾರ ಕರ್ಕೊಂಡು. ಅದಕ್ಕೆ ಕಾರ್ನಾಗ ಕುಂದ್ರಿ ನೀವು ಇಳಿದು ಹೋಗಕ್ಕೆ ಹೋಗ್ಬೇಡ್ರಿ. ಅವರ ತಾಯಿ ಮಗಳು ಏನು ಮಾತಾಡ್ಕೊಲಿ ಅಂತ ಹೇಳಿ ನಾನು. ಆಯ್ತು ಬಿಡವ ಬರಬರಿ ಮಾಡಿ ಅವ್ರಿಗೆ ಕೇಳ್ಕೊಂಡು ಬರ್ಲಿ. ಏನು ಮಾಡೋಕ್ಕಾಕತಿ. ಆದರೂ ಈ ಕ್ಯಾನ್ಸರ್ ಇವೆಲ್ಲ ಹೆಚ್ಚಾಗಿ ಬಿಡವ ಆತಗ. ಅಲ್ಲ ಇದ್ದಂತವ್ರಿಗೆ ಬಂದ್ರೆ ಹೆಂಗಾರ ಒಂದು ಬಚಾವ್ ಆಧಾರ ಅನ್ಕೋ ಖರ್ಚು ಮಾಡಿ. ಏನಿಲ್ದಂತವ್ಕ ಬಂದ್ಬಿಟ್ರ ಹೆಂಗೆ ಉಳಿಬೇಕವು ಅಂತ ನಾನು ಹೆಚ್ಚಾಗ್ಬಿಟ್ಟದ. ಅಯ್ಯೋ ಈಗ ಅದು ಹೋಗ್ಲಿ ಬಿಡ್ರಿ. ಈಗ ನಾ ಹೇಳೋದಾದ್ರೆ ಇಷ್ಟೇ. ಏನ ನಾನು ಶಾಪ್ ಹೋಗ್ತೀನಿ. ಟಾಟಾ ಬೈ ಬೈ ಎವ್ರಿಬಡಿ. ಆಫ್ಟರ್ ಲಾಂಗ್ ಟೈಮ್ ನಾನು ಶಾಪಿಗೆ ಹೊಂಟೇನಿ. ಹಸಿನಿ ಬೈಲಿ ನಿನ್ನ ಗಂಡ ನಿನ್ನೆ ಇದ್ಕಿದ್ದಂಗೆ ಹೋದ್ನಲ್ಲ ಏನೋ ಬಾಯ್ ಮಾಡತ್ತಿದ್ದ ನಿನ್ನ ಕೊನೆಗ. ಏನು ಗಂಡ ಐತಿ ಜಗಳ ಮಾಡ್ಕೊಂಡ್ರೆ ಅತ್ತಿ. ಅಲ್ಲಿ ಏನು ನಿನ್ನ ಕಿವಿನೇನ ನಮ್ಮ ರೂಮ್ಗೆ ಅಂಟಿಸಿದ್ದೆ ಹಂಗತ್ತಿ. ಜಗಳ ಏನು ಮಾಡಿಲ್ಲಲ್ಲ. ಏನೋ ಬಾಯ್ ಮಾಡಿ ಮೊಬೈಲ್ ನೋಡಿ ಏನೋ ಅನ್ನತ್ತಿದ್ರಿ ಹೇಳವಲ್ರಿ ನೀವು. ಏನಿಲ್ಲ ಅದು. ಏನಸ್ತಾನ ನಮ್ಮತ್ತಿ ಕಿವಿಗೆ ಬಿದ್ದರೆ ಮುಗಿದು ಓದ್ಕತಿ. ಆಮೇಲೆ ಅದನ್ನ ಎಲ್ಲರ ಮುಂದೆ ಹೇಳಿ ಡಂಗ್ರ ಸಾರಿಸಿ ನಮ್ಮ ಅವನ ಮರ್ಯಾದೆ ನಮ್ಮ ಅತ್ತಿ ಮರ್ಯಾದೆ ತೆಗೆದು ಊರಾಡಿ ಮಾಡಿ. ಏನಾಗೈತೆ ನಿನ್ನ ಮಗಳು ಬಾಯ್ ಬಿಡವಳ್ಳು.
ಅತ್ತಿ ಇನ್ನೊಬ್ರು ಪರ್ಸನಲ್ ವಿಷಯಕ್ಕೆ ತಲೆ ಹಾಕ ತಪ್ಪತ್ತಿ ಯಾಕೆ ಬೇಕು ಅಕಸ್ಮಾತ್ ಜಗಳನೇ ಮಾಡ್ಯಾರ ಅಂತೇಳಿ ಇಟ್ಕೋ ನಿಂಗೆ ಯಾಕತ್ತಿ ಆ ಏ ಹಂಗಲ್ಲ ದೊಡ್ಡವರಾಗಿ ಏನಾತು ಎತ್ತ ಎಲ್ಲ ತಿಳ್ಕೊಬೇಕಾಕತಿ. ದೊಡ್ಡೋರು ದಡ್ರು ದೇವ್ರಿಗೆ ಗೊತ್ತು. ಈಗ ಅದೆಲ್ಲ ಬಿಡ್ರಿ ಅವ ನಂಗಂತರೂ ಜಗ್ಗ ಬೇಜಾರಾಗತ್ತೈತಿ. ಎಲ್ಲೂ ಟ್ರಿಪ್ ಹೋಗಿಲ್ಲ, ಎಲ್ಲೆಲ್ಲೂ ಹೋಗಿಲ್ಲ. ಯಪ್ಪ ಅದೇ 2 ವರ್ಷ ಆಯ್ತು ಎಲ್ಲೂ ಹೋಗಿಲ್ಲ. ಆಫೀಸು ಮನೆ ಆಫೀಸು ಇದೇ ರಗಳಿ ರಾಡಿ, ಅದೇ ಮದ್ವೆ ಅದೇ ಮುಂಜಿ ಇದೇ ಆತ್ಬರಿ. ಅವ ಎಲ್ಲಾರ ಒಂದು 4 ದಿನ ಹೋಗಿ ಬರ್ಬೇಕು ಅನ್ಸ್ತಾ ಇದ್ವಿ ಅವ. ಆದ್ರೆ ಏನು ಮಾಡೋದು, ನನ್ನ ಮಕ್ಕಳು 3 ಮಕ್ಕಳವ. 2 ಆಗಿದ್ರೆ ಪಾರ್ವತಿ ಒಂದು ನಾನೊಂದು ಎತ್ಕೊಂಡು ಹೋಗಿ ಬರ್ತಿದ್ವಿ. 3 ಅಯ್ಯ ಅದಕ್ಕೆ ನಾವೇನ್ ಮಾಡಲ್ಲ, ನೀ ಹುಟ್ಸಂದ್ರ 3 ಹುಟ್ಸಿ ಅಲ್ವ ಒಮ್ಮೆಕ. ಅಕ್ಕ ಹಂಗೆ ನಕಲಿ ಮಾಡಿದೆ. ಅವ ಎಲ್ಲರೂ ಹೋಗ್ಬರ್ನ ಏನಂತೀರಿ? ನೋಡಪ್ಪ ತಂಡಿಗೆ ಗಾಲ ಈಗಂತೂ ನಿಮ್ಮ ಅಪ್ಪನ ಕರ್ಕೊಂಡು ನಾ ಎಲ್ಲಿ ಬರೋದಿಲ್ಲ. ಏನು ಹಾಟಿನ ಗುಳಿಗೆ ಬೇರೆ ತೊಗೋತಾರ ತಂಡಿಗೆ ಗಾಲಕ್ಕೆ. ಈಗೆಲ್ಲ ಸ್ವಲ್ಪ ರಗತ್ ಪಗತ್ ಹೆಪ್ಪಗಟ್ಟೋದು ಏನೇನಾರ ನಾ ಬಾಯ್ ಬಿಟ್ಟು ಹೇಳಕ್ಕೋಲ್ಲ, ಭಾಳ ತೊಂದರೆ ಆಕ್ಕವಂತ. ನಾನು ನಿಮ್ಮ ಅಪ್ಪನ ಕರ್ಕೊಂಡು ಎಲ್ಲಿ ಬರೋದಿಲ್ಲ. ಬೇಕಾದ್ರೆ ನಿನ್ನ ಮಕ್ಳು ಆಮೇಲೆ ಅವು ಸಣ್ಣ ಅದಾವು, ನೀರು ನಿಡಿ ಹೆಚ್ಚೆ ಬದಲಿ ಆಗಿ ಜರಗಿರ ಬಂದಿತ್ತು ಬೇಡ. ಇನ್ನೊಂದು ವರ್ಷ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಎಲ್ಲಾರ ಹೋಗ್ಬೇಕಂತ ತಲೆ ಆಗಿದ್ರೆ ತೆಗೆದು ಬಿಡ್ರಿ, ಅದನ್ನ ನಾ ಹೇಳಕತ್ತೀನಿ ಕೇಳು. ಏನ ಥೋ ಅವ ಯಾವ್ದಾರ ರೆಸಾರ್ಟಿಗೆ ಹೋಗೋಣವ. ಇದು ದಾಂಡೇಲಿ ರೆಸಾರ್ಟಿಗೆ ಹೋಗೋಣ. ಯವ್ವ ಆ ಹುಲಿ ಕೈಯಾಗ ಸಿಕ್ಕೊಂಡಿದ್ದು ಮಾಡಿದ್ದು ಸೀರೆ ಎತ್ಕೊಂಡು ಓಡಿದ್ದು ನನಗೆ ನೆನಪಾದ್ರೆ ಹೊಟ್ಟೆ ರೂಮ್ ಅಂತತಿ. ನಾವಲ್ಲೇ ತಾಯಿ ನಾ ಎಲ್ಲಿಗೆ ದಾಂಡೇಲಿ ಕಡೆ ತಿರುಗಿ ನೋಡೋದಿಲ್ಲ. ನಾ ಬರೋದಲ್ಲ ಬಿಡಪ್ಪ, ನೀವು ಬೇಕಾದ್ರೆ ಹೋಗಿ ಬರ್ರಿ. ಅಯ್ಯೋ ಅತ್ತಿ ಅದು ಮೊನ್ನೆ ಫೇಲ್ ಆಗ್ತದೆ ಯಾವಾರ. ಈ ಸಲ ಯಾವ್ದಾರು ರೆಸಾರ್ಟಿಗೆ ಚಲೋದೆ. ಅದು ಯಾವುದೋ ಗಣೇಶ್ ರೆಸಾರ್ಟ್ ಯಾವ್ದು ಅದಾವಂತಲ್ಲೇ. ನಾ ವಿಚಾರಿಸಿ ಅಲ್ಲೇ ಹೋಗ್ಬರ್ನತಿ. ಮಸ್ತ್ ಕಯಾಕಿಂಗ್, ರಿವರ್ ರಾಫ್ಟಿಂಗ್, ಆಮೇಲೆ ಇದು ರಾತ್ರಿ ಫೈರ್ ಕ್ಯಾಂಪ್ ಎಲ್ಲ ಇರ್ತೈತಿ. ಅತಿ ಒಂದು 4 ದಿನ ಹೋಗಿ ಬರೋದಂದ್ರೆ ಹೋಗಿ ಬರೋದೆ. ಅತ್ತಿ ನೀ ಹೆದ್ರ ಬೇಡ, ಬೇಕಾರೆ ನಿಮ್ಮ ಮನೆಯಾಗಿರ ಅವ ಅಪ್ಪ ಹೋಗಿ ಬರೋಣಪ್ಪ ಅನ್ವಕ್ಕ ನೀನು ಬಾ. ಎಲ್ಲಿ ಬರ್ತಿ ಬಿಡಪ್ಪ, ನಮ್ಮ ಮನೇನ ರಾಡಿ ನೋಡಿದ್ರೆ ಏನಂತೀಯನ. ಈ ಇದ್ರೊಳಗೆ ನಾ ಎಲ್ಲಿ ಬರಲಿ? ಅಯ್ಯ ಅದು ಹಂಗೆ ಇರೋದ ಬಾ. ಏನು ಸೇವಾ ಮಾಡಿದ್ರೇನು, ತುರ್ಬಾಯಿಡು ತುಪ್ಪ ಕುಡಿಸಿದ್ರೇನು, ನಿಮ್ಮ ಅತ್ತೆ ಇಸ ಕರೋದು ಬಿಡ್ತಾಳನು? ಮತ್ತು ಅದ ಸಗಣಿ ತಿನ್ನು ಬುದ್ಧಿ ನಿಮ್ಮ ಅತ್ತಿದು. ಮಗಳಿಗೆ ಹೇಳು 4 ದಿನ ಬಂದಿರುವ ನಿಮ್ಮ ಅವ್ನ ಕಡೆ ನಾನು ಹಿಂಗೆ ಹೊಂಟೆ ನನ್ನ ತವ್ರ ಮನೆಯವ್ರ ಕೂಟ ಅಂತೇಳಿ ನೀ ಬಾ ಸುಮ್ಮನೆ. ನಾ ಹೇಳ್ತೇನೆ ನೋಡೋಣ, ನೀ ಸುಮ್ಮನೆ ಬಾ. ಆಯ್ತು ಹಂಗೆ ಮಾಡ್ತೀನಿ. ಅಲ್ಲ ಮತ್ತು ಅಷ್ಟೆಲ್ಲ ದವಾಖಾನಿದು ಹಿಂಗೆ ಆಗೈತೆ ಅಂತ ಹೇಳಿದ್ರು ನಂಬ್ಲಾರ್ದಂಗೆ ಇದು ಮಾಡ್ತಾರ ಅಂದ್ರೆ ಏನು ಮಾಡೋಕ್ಕಾಕತ್ತೆ. ಸರಿ ನನ್ನ ಮಗಳಿಗೆ ಇರಾಕೆ ಹೇಳಿ ಬರ್ತೇನೆ. ಗೆಟ್ ರೆಡಿ, ಎಲ್ಲರೂ ಹೋಗೋಣಂತ. ಹಂಗಾರ ಅಶ್ವಿನಿ ಕೇಳ್ತೀನಿ ಬರ್ತಾಳ ಅಂತಂದ್ರೆ ಹೋಗಿ ಬಂದ್ರ ಆಕಿ ಎಲ್ಲಿಗೆ ಬರೋದಿಲ್ಲ ತಮ್ಮ. ಏನು ಆಕೆ ಎಲ್ಲಿಗೆ ಬರೋದಿಲ್ಲ. ಯಾಕಂದ್ರೆ ಈಗ ಒಂದು 15 ದಿನದಿಂದನೂ ಆಕೆ ಅಂಗಡಿ ಬಂದಾಗೈತಲ್ಲ. ಈಗ ನಿನ್ನೆ ಅಂದಾಳ ನಾ ಇನ್ಮೇಲೆ ಸನ್ನೆದ್ರಾಗ ಒಟ್ಟ ಬಂದ್ ಮಾಡೋದಿಲ್ಲ. ಯಪ್ಪ ಅದು ವೇಳೆ ಸಾಕಾಗೈತೆ ನನಗಂತೂ. ಅದು ಎಂಥ ಅಂಗಡಿ ಬಂದು ನಂಗೆ ಎಷ್ಟು ಕಸ್ಟಮರ್ಸ್ ಫೋನ್ ಮಾಡ್ಯಾರ. ಆಮೇಲೆ ನಂದು ಕಾಂಪಿಟೇಷನ್ ಜಾಸ್ತಿ ಐತಿ, ಗಿರಾಕಿಗಳದು ನನ್ನ ಬಿಟ್ಟು ಬೇರೆ ಕಡೆ ತೊಗೊಳಕ್ಕೆ ಶುರು ಮಾಡಿದ್ರೆ ಆಮೇಲೆ ಮತ್ತೆ ಅವ್ರು ನಮ್ಮ ಕಡೆ ಸೆಳ್ಕೊಳ್ಳೋದು ಕಷ್ಟ ಆಕೈತಿ. ಅದು ಇದು 108 ಹೇಳಿದ್ಲು. ಅದರ ಸಂಬಂಧ ಆಕೆ ಬರೋದಿಲ್ಲ. ನಾವ ಇಷ್ಟು ಮಂದಿ ಹೋಗ್ಬೇಕಾಕತ್ ನೋಡು. ಆಯ್ತು. ಓಕೆ ನಾವೆಲ್ಲರೂ ಫ್ರೀ ಇದೀವಲ್ಲ, ಹೋಗ್ಬರ್ನಪ್ಪ. ಎಲ್ಲರೂ ಹೋದ್ರೆ ಆಫೀಸ್ ನೋಡ್ಕೊಳ್ಳೋರು ಯಾರಪ್ಪ?